ನೋಡಿ ಸರ್, ಇಲ್ಲಿ ಕೇವಲ 2100 ರೂಪಾಯಿಗೆ BM ಮಾಡಿ ಈ ಖಾತಾ ಸೈಟ್ ಕೊಡ್ತಾ ಇದ್ದೀನಿ. ಯಾವ ಸೈಟ್ ಬೇಕು ಬನ್ನಿ ತಗೊಳ್ಳಿ ಸರ್. ಸರ್ ನಮ್ಮ ಹತ್ರ BM ಮಾಡಿ ಲೇಔಟಲ್ಲಿ ಸೈಟ್ ತಗೊಂಡ್ರೆ ಕೆಲವೇ ವರ್ಷಗಳಲ್ಲಿ BMW ಕಾರೇ ತಗೊಬಹುದು ಸರ್. ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇಲಿ ಬಂದ್ರೆ ನಿಮ್ಗೆ ಇದು ಕನ್ಮಂಗಲ ಗೇಟ್ ಅಂತ ಸಿಗುತ್ತೆ. ಇಲ್ಲಿಂದ ಜಸ್ಟ್ ಒಂದು 500 ಮೀಟರ್ಸ್ ಅಲ್ಲಿ ನಮ್ಮ ಲೇಔಟ್ ಇರೋದು. ನೆಲಮಂಗಲದಲ್ಲಿ ಏನಾದ್ರೂ ಏರ್ಪೋರ್ಟ್ ಆಗೋದ್ರೆ ಈ ಕಡೆ ನೆಲಮಂಗಲ ಏರ್ಪೋರ್ಟ್, ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್, ಈ ಮಧ್ಯದಲ್ಲೇ ನಮ್ಮ ಲೇಔಟ್ ಬರೋದು ಸರ್. ಕೇವಲ 2100 ರೂಪಾಯಿನಲ್ಲಿ ಲಕ್ಷ ಅಲ್ಲ ಸರ್, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಅದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ, ಕೊನೆ ಗಂಟೆ ವಿಡಿಯೋ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ದುರ್ಗಾಶ್ ವೆಂಚರ್ಸ್ನ ಮ್ಯಾನೇಜರ್ ಪ್ರಶಾಂತ್ ಮಾತಾಡ್ತಾ ಇರೋದು. ಈಗಾಗಲೇ ನೋಡಿರ್ಬೋದು, ನಾವು ಗ್ರಾಹಕರಿಗೆ ಸುಮಾರು ಲೇಔಟ್ಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀವಿ. ಎಲ್ಲ ಗ್ರಾಹಕರು ಏನು ಕೇಳ್ತಾ ಇದ್ದಾರೆ ಅಂದರೆ, ಒಂದು ಒಳ್ಳೆ ಕನೆಕ್ಟಿವಿಟಿ, ಒಂದು ಒಳ್ಳೆ BM ಮಾಡಿ ಲೇಔಟ್ನ ನಮಗೆ ಪರಿಚಯ ಮಾಡಿಕೊಡಿ ಅಂತ ಕೇಳ್ತಿದ್ರು. ಇವತ್ತು ಒಂದು BM ಮಾಡಿ ಒಳ್ಳೆ ಕನೆಕ್ಟಿವಿಟಿ ಇರ್ತಕ್ಕಂಥ ಜಾಗನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಕನೆಕ್ಟಿವಿಟಿ ವೈಸ್ ಬಂದಾಗ ನಾವು ನಿಂತಿರೋದು ಈಗ ರೈಲ್ವೆ ಗೊಲ್ಲಳ್ಳಿ ಗೇಟ್ ಹತ್ರ. ಈಗ ನೀವು ನೋಡ್ತಾ ಇರ್ಬೋದು, ಇದು ನಿಮಗೆ ದೊಡ್ಡಬಳ್ಳಾಪುರ ಸ್ಟೇಟ್ ಹೈವೇ. ಇಲ್ಲಿಂದ ನಿಮಗೆ ಮುಂದೆ ಹೋದರೆ ನಿಮ್ಗೆ ದೊಡ್ಡಬಳ್ಳಾಪುರ ಮತ್ತು ನಿಮಗೆ ದೇವನಹಳ್ಳಿ, ಹೊಸಕೋಟೆ, ಮೇಜರ್ ಆಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ರೋಡ್ ಇದು. ಮತ್ತು ಈ ಕಡೆ ಬಂದರೆ ನಿಮಗೆ ದಾಬಾಸ್ಪೇಟೆ ಕೂಡ ತುಂಬ ಹತ್ರದಲ್ಲಿ ಇರ್ತಕ್ಕಂಥದ್ದು. ಯಾಕೆಂದರೆ ನಿಮಗೆ ದಾಬಾಸ್ಪೇಟೆ ಹತ್ರ ನಿಮಗೆ STR ರೋಡು, ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಎಲ್ಲನೂ ಕೂಡ ನಿಮಗೆ ನಮ್ಮ ಲೇಔಟಿಂದ ತುಂಬ ಹತ್ರದಲ್ಲಿ ಸಿಗ್ತದೆ ಸರ್. ಈ ಒಂದು ಜಾಗ ನೋಡ್ತಾ ಇರ್ಬೋದು, ಟೋಟಲ್ ಆಗಿ 1.5 ಎಕರೆನಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಲೇಔಟ್ ಇದು. ಇದರಲ್ಲಿ ನಿಮಗೆ ಟೋಟಲ್ ಆಗಿ ಒಂದು 25 ಸೈಟ್ ಬರುತ್ತೆ. ಅದರಲ್ಲಿ ನಿಮಗೆ ಈಸ್ಟು, ವೆಸ್ಟು, ನಾರ್ತು, ಸೌತು ಎಲ್ಲ ಫೇಸಿಂಗ್ಸ್ ಕೂಡ ಅವೈಲೇಬಲ್ ಇದೆ. ಮತ್ತು ಇದರಲ್ಲಿ ಮೇಜರ್ ಆಗಿ ನಿಮಗೆ 30-40, 30-50 ಮತ್ತು 40-60 ಕೂಡ ಡೈಮೆನ್ಷನ್ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಸರ್. ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದರೆ, ಸರೌಂಡಿಂಗ್ಸಲ್ಲಿ ನಿಮಗೆ ಕ್ರಿಸ್ತು ಜಯಂತಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮತ್ತು ನಿಮಗೆ ಶಿವಕುಮಾರ ಸ್ವಾಮೀಜಿಯವರ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮತ್ತು ರೈಲ್ವೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಕೂಡ ಹತ್ರ ಇದೆ, ಮತ್ತು ನಿಮಗೆ ಬೈರ್ನಾಯ್ಕ್ನಲ್ಲಿ ರೈಲ್ವೆ ಸ್ಟೇಷನ್ ಕೂಡ ತುಂಬ ಹತ್ರ ಆಗುತ್ತೆ. ಇಲ್ಲಿ ಮೇಜರಾಗಿ ಹೇಳ್ಬೇಕಂದ್ರೆ, ನಮ್ಮ ಲೇಔಟು ನೆಲಮಂಗಲಗೆ ತುಂಬ ಹತ್ರ ಆಗಿರೋದ್ರಿಂದ ನೆಲಮಂಗಲ ಸರೌಂಡಿಂಗ್ಸ್ ಏನೇನೆಲ್ಲ ಡೆವಲಪ್ಮೆಂಟ್ ಬರ್ತದೆ ಅದೆಲ್ಲ ನಮ್ಮ ಲೇಔಟ್ ಸರೌಂಡಿಂಗ್ಸಲ್ಲೇ ಬರುತ್ತೆ ಅಂತ ಹೇಳ್ಬೋದು ಸರ್. ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದರೆ, ಇದು DC ಕನ್ವರ್ಷನ್ನು BM ಮಾಡಿ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಪ್ರತಿಯೊಂದು ಸೈಟ್ಗೆ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಸರ್. ಪ್ರೈಸ್ ವಿಚಾರಕ್ಕೆ ಬಂದರೆ, ಇಷ್ಟೆಲ್ಲ ಡೆವಲಪ್ಮೆಂಟ್ಸು, ಇಷ್ಟೆಲ್ಲ ಕನೆಕ್ಟಿವಿಟಿ ಇರ್ತಕ್ಕಂಥ ಜಾಗ, ಅದು BM ಮಾಡಿ ಅಪ್ರೂವ್ಡ್ ಲೇಔಟ್ ಇರ್ತಕ್ಕಂಥದ್ದು ಕೇವಲ 2100 ರೂಪಾಯಿಗೆ ಮಾಡ್ತಾ ಇದ್ದೀವಿ. ಅದು ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಇರ್ತದೆ. ಅದಕ್ಕೆ ಬೇಗ ಬಂದು ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಒನ್ಸ್ ಏನಾದರೂ ಲೇಔಟ್ ಡೆವಲಪ್ಮೆಂಟ್ ಆಯಿತು ಅಂದರೆ ಇದು ನಿಮಗೆ ರೇಟ್ ಕೂಡ ಹೈಕ್ ಆಗುತ್ತೆ. ಸರ್, ಇಲ್ಲಿ ಎರಡಕ್ಕೂ ಉತ್ತಮ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಾನು ಆಗಲೇ ತಿಳಿಸ್ಕೊಟ್ಟಂಗೆ ಎಷ್ಟೆಲ್ಲ ಡೆವಲಪ್ಮೆಂಟ್ ಬರ್ತಾಯಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅತಿ ಮುಖ್ಯವಾಗಿ ಏನಂತಂದರೆ, ಈಗ ನೆಲಮಂಗಲದಲ್ಲಿ ಏನಾದರೂ ಏರ್ಪೋರ್ಟ್ ಬಂದರೆ, ಮತ್ತು ನಿಮಗೆ ದೇವನಹಳ್ಳಿ ಏರ್ಪೋರ್ಟ್ ಕೂಡ ತುಂಬ ಹತ್ರವಾಗಿದೆ. ಹಾಗಾಗಿ ನೀವು ಇಲ್ಲೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 100% ಈಗಲೇ ಇನ್ವೆಸ್ಟ್ಮೆಂಟ್ ಮಾಡಿ ಈಗಲೇ ರಿಟರ್ನ್ಸ್ ಪಡ್ಕೊಳ್ಳಿ. ಇನ್ನು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನೋಡಿ, ನಾನೀಗ 2100 ರೂಪಾಯಿಗೆ ಏನು ಮಾರ್ತಾ ಇದ್ದೀನೋ, ಆಫ್ಟರ್ ಡೆವಲಪ್ಮೆಂಟು ಇದನ್ನು 3000, 3500, 4000 ರೂಪಾಯಿವರೆಗೂ ಮಾರ್ತೀನಿ. ಎಲ್ಲ ಕಡೆನೂ ಲೇಔಟ್ನ ಮಾಡ್ತಾರೆ. ಸೊ ಜನ ಬಂದು ನಿಮ್ಮ ಲೇಔಟಲ್ಲಿ ಏನಕ್ಕೆ ಸೈಟ್ನ ಪರ್ಚೇಸ್ ಮಾಡಬೇಕು ಸರ್? ಆ ವಿಚಾರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನೋಡಿ, BM ಮಾಡಿ ಅಪ್ರೂವ್ಡ್ ಲೇಔಟ್ ಅಂದಿದ ತಕ್ಷಣ ಜನ ಇಲ್ಲ ಅಂದರೆ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ. ಒಂದು 4000, 5000 ರೂಪಾಯಿ ಈ ಥರ ರೇಟ್ ಹೇಳ್ತಾರೆ. ಹಾಗಾಗಿ ನಮ್ಮ ಉದ್ದೇಶ ಏನಂತಂದರೆ, ಎಲ್ಲ ಒಂದು ಮಧ್ಯಮ ವರ್ಗದವರು ಒಂದು BM ಮಾಡಿ ಸೈಟ್ನ ಪಡ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಯಾಕೆ ಅಂತಂದರೆ, ಇವತ್ತು BM ಮಾಡಿಯೇ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಒಂದು ಕಮ್ಮಿ ರೇಟ್ ಇರಬೇಕು. ಯಾಕಂದರೆ ಜಾಸ್ತಿ ರೇಟ್ ಅಂತಂದರೆ ಇವತ್ತು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಾಳೆ ಅದು ರಿಟರ್ನ್ಸ್ ಬರೋಲ್ಲ ನಮಗೆ. ಒಂದು ಕಮ್ಮಿ ರೇಟಲ್ಲಿ ತೊಗೊಂಡ್ರೆ ಆದಷ್ಟು ಬೇಗ ಅವ್ರಿಗೂ ಕೂಡ ರಿಟರ್ನ್ಸ್ ಬರ್ತದೆ. ಈಗ ಏನಾಗಿದೆ ಪ್ರೆಸೆಂಟ್ ಜನ್ರೇಷನಲ್ಲಿ ಅಂತಂದರೆ, BM ಮಾಡಿ ಲೇಔಟು ಯಾವುದೇ ಒಬ್ಬ ಮಧ್ಯಮ ವರ್ಗದವರು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ. ಹಾಗಾಗಿ ಒಂದು BM ಮಾಡಿ ಲೇಔಟ್ನ ಅತಿ ಕಡಿಮೆ ರೇಟಲ್ಲಿ ನಮ್ಮ ದುರ್ಗಾಶ್ ವೆಂಚರ್ಸ್ ಕೊಡ್ತಾ ಇದೆ. ಯಾಕೆಂದರೆ ನಮ್ಮ ದುರ್ಗಾಶ್ ವೆಂಚರ್ಸ್ ಒಂದೇ ಉದ್ದೇಶ, ಎಲ್ಲ ಮಧ್ಯಮ ವರ್ಗದವರು ಒಂದು BM ಮಾಡಿ ಸೈಟ್ನ ಪಡ್ಕೊಬೇಕು ಮತ್ತು ಅವ್ರ ಕನಸನ್ನ ಇಲ್ಲಿ ನನ್ಸ್ ಮಾಡ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಇನ್ನು ಬ್ಯಾಂಕ್ ಲೋನು ಮತ್ತು EMI ಆಪ್ಷನ್ಸ್ ಏನಾದ್ರು ಇದೆಯಾ ಸರ್? ಹೌದು ಸರ್. ಈಗ ನಿಮಗೆ ಪ್ರಾಪರ್ಟಿ ತೊಗೊಂಡ್ರೆ ನಿಮಗೆ ಅಪ್ ಟು 70% ನಿಮಗೆ ನ್ಯಾಷನಲೈಸ್ ಬ್ಯಾಂಕಿಂದ ಲೋನ್ ಕೂಡ ಮಾಡಿಸ್ಕೊಡ್ತಾ ಇದ್ವಿ. ಆ ಲೋನ್ ಮಾಡಿಸ್ಕೊಟ್ಟಾದ್ಮೇಲೆ ನೀವು ತಿಂಗಳು ಬ್ಯಾಂಕಿಗೆ EMI ಕೂಡ ಕಟ್ಕೊಂಡು ಹೋಗ್ಬೋದು ಸರ್. ಬುಕ್ಕಿಂಗ್ ವಿಚಾರಕ್ಕೆ ಬಂದರೆ, ನೀವು ಫಸ್ಟ್ ಬಂದು ಲೇಔಟ್ನ ವಿಸಿಟ್ ಮಾಡಿ, ನಿಮ್ಗೆ ಯಾವುದೋ ಒಂದು ಸೈಟ್ ಸೆಲೆಕ್ಟ್ ಆದರೆ ಆ ಸೈಟ್ಗೆ ಒಂದು 10,000 ರೂಪೀಸ್ ಟೋಕನ್ ಅಡ್ವಾನ್ಸ್ ಕೊಡಿ, ಮತ್ತು ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀನಿ. ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ 100% ಲೀಗಲ್ ಕ್ಲಿಯರ್ ಆದಮೇಲೆ ಬಂದು ನಂತರ ಅಗ್ರಿಮೆಂಟು ಫರ್ದರ್ ಪ್ರೊಸೆಸ್ನ ನೀವು ಮಾಡ್ಬೋದು. ಕೊನೆಯದಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಸರ್. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಮಾಹಿತಿನ ಪಡ್ಕೊಂಡು, ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಇರುತ್ತೆ. ಆದಷ್ಟು ಫ್ಯಾಮಿಲಿ ಸಮೇತನೇ ಬಂದು ವಿಸಿಟ್ ಮಾಡಿ ಸರ್.